ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಲು ಜ್ಯೋತಿಷ್ಯ ಶಾಸ್ತ್ರವು ಕೆಲವು ಪರಿಹಾರಗಳನ್ನು ಹೇಳುತ್ತದೆ. ನೀವು ಲಕ್ಷ್ಮೀ ದೇವಿಯ ಕೃಪೆಯನ್ನು ಹೊಂದಿದ್ದರೆ ಖಂಡಿತವಾಗಿಯೂ ನಿಮ್ಮ ಬಯಕೆಯೂ ಈಡೇರುತ್ತದೆ. ಅಖಂಡ ರಾಜಯೋಗವನ್ನು ಸಾಧಿಸಲು ಲಕ್ಷ್ಮೀ ದೇವಿ ಆಶೀರ್ವಾದ ಬೇಕಾಗುತ್ತದೆ. ಆದ್ದರಿಂದ ಇಂದಿನ ವಿಡಿಯೋ ಹಣಕ್ಕೆ ಸಂಬಂಧಿಸಿದ ಪರಿಹಾರಗಳ ಬಗ್ಗೆ. ಮೊದಲು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ನಮ್ಮ ಪೂಜಾ ಕೋಣೆ ತುಂಬಾ ಪವಿತ್ರವಾಗಿದೆ. ಆದರೆ ವಾಸ್ತುಶಾಸ್ತ್ರದ ಪ್ರಕಾರ ನಿಮ್ಮ ಪೂಜಾ ಕೋಣೆಯಲ್ಲಿ ಶಂಖವನ್ನು ಇಟ್ಟು ಪ್ರತಿ ಶುಕ್ರವಾರದಂದು ಶಂಖವನ್ನು ಪೂಜಿಸಿದರೆ ಲಕ್ಷ್ಮೀ ದೇವಿಯು ಪ್ರಸನ್ನಳಾಗುತ್ತಾಳೆ ಮತ್ತು ಅದೃಷ್ಟದ ಮಳೆಯನ್ನು ಸುರಿಸುತ್ತಾಳೆ. ನಿಮ್ಮ ಕೋಣೆಯಲ್ಲಿ ಅಕ್ಷಯ ಪಾತ್ರೆಗಳಿದ್ದರೆ ನಿಮ್ಮ ಮನೆಯಲ್ಲಿ ಸಿರಿ ಸಂಪಾದನೆಗೆ ಕೊರತೆಯಾಗುವುದಿಲ್ಲ ಮತ್ತು ಪೂಜಾ ಕೊಠಡಿಯಲ್ಲೂ ಹಳದಿ ಕೊಂಬುಗಳನ್ನು ಇಡಬಹುದು. ಪೂಜಾ ಕೋಣೆಯಲ್ಲಿ ಹಳದಿ ಕೊಂಬುಗಳಿದ್ದರೆ ನಿಮ್ಮ ಮನೆಯಲ್ಲಿ ಹಣದ ಕೊರತೆ ಇರುವುದಿಲ್ಲ. ನಿಮ್ಮ ಪರ್ಸ್ನಲ್ಲಿ ಸಾಕಷ್ಟು ಹಣ ಇರಬೇಕಾದರೆ 5 ಲವಂಗವನ್ನು ನಿಮ್ಮ ಪರ್ಸ್ನಲ್ಲಿ ಇಟ್ಟುಕೊಳ್ಳಿ. ಹೀಗೆ ಮಾಡುವುದರಿಂದ ಹಣ ನಿಮ್ಮ ಪರ್ಸ್ನಲ್ಲಿ ಉಳಿಯುತ್ತದೆ, ಆರ್ಥಿಕ ಸಮಸ್ಯೆಗಳನ್ನು ತೆಗೆದುಹಾಕುತ್ತದೆ. 5 ಲವಂಗವನ್ನು ಒಂದು ಬಟ್ಟೆಯಲ್ಲಿ ಸುತ್ತಿ ಪ್ರತಿದಿನ ಈ ಲವಂಗಕ್ಕೆ ಪೂಜೆ ನೀಡಿ. ನಿಮ್ಮ ಮನೆಗೆ ಲಕ್ಷ್ಮೀ ದೇವಿಗೆ ಸಮಾನವಾದ ಹಣ ಬರುತ್ತದೆ. ನಿಮ್ಮ ಬೀರುವಿನಲ್ಲಿ ಲಕ್ಷ್ಮೀ ಮನೆಯಲ್ಲಿ ಹಣದ ಸಮಸ್ಯೆಗಳು ಇರುವುದಿಲ್ಲ. ಹಾಗೆಯೇ ನೀವು ಬೀರುವಿನ ಮೇಲೆ ತೂಕವನ್ನು ಹಾಕಿದರೆ ಅದು ಲಕ್ಷ್ಮೀ ದೇವಿಗೆ ಹೊರೆಯಾದಂತಾಗುತ್ತದೆ. ನಿಮ್ಮ ಬೀರು ಮೇಲೆ ಯಾವುದೇ ವಸ್ತುಗಳನ್ನು ಇಡಬೇಡಿ. ನಿಮ್ಮ ಮನೆಯನ್ನು ಪೊರಕೆಯಿಂದ ಶುಚಿಗೊಳಿಸುವಾಗ ಓಂ ನಮಃ ಶಿವಾಯ ಎಂದು ಹೇಳುತ್ತಾ ಭಗವಂತನನ್ನು ಸ್ಮರಿಸಿ ಮನೆಯನ್ನು ಸ್ವಚ್ಛಗೊಳಿಸಿ. ಮನೆಯಲ್ಲಿನ ಶನೀಶ್ವರನು ಹೊರಗೆ ಹೋಗುತ್ತಾನೆ ಎಂದು ಪಂಡಿತರು ಹೇಳುತ್ತಾರೆ. ಇದು ನಿಮ್ಮ ಅನಗತ್ಯ ಖರ್ಚುಗಳನ್ನು ಹೆಚ್ಚಿಸುತ್ತದೆ. ಪೊರಕೆಯನ್ನು ಅಡ್ಡಲಾಗಿ ಇರಿಸುವುದರಿಂದ ನೀವು ಪೊರಕೆಯನ್ನು ನಿಲ್ಲುವ ಬದಲು ಅಡ್ಡಲಾಗಿ ಇಟ್ಟರೆ ಅದು ವಾಸ್ತು ಪ್ರಕಾರ ನಿಮ್ಮ ಮನೆಗೆ ಹೊಂದಿಕೆಯಾಗುತ್ತದೆ. ಪಚ್ಚ ಕರ್ಪೂರದಿಂದ ಪರಿಮಳಯುಕ್ತ ಸುಗಂಧದಿಂದ ಲಕ್ಷ್ಮೀ ದೇವಿಯು ನಮ್ಮ ಮನೆಗೆ ಕಾಲಿಡುತ್ತಾಳೆ. ಪ್ರತಿ ರಾತ್ರಿ ನಿಮ್ಮ ಪೂಜಾ ಕೋಣೆಯಲ್ಲಿ ಮಲಗುವ ಮೊದಲು ಕರ್ಪೂರವನ್ನು ಬೆಳಗಿಸಿ ಮತ್ತು ಲಕ್ಷ್ಮೀ ದೇವಿಗೆ ಆರತಿಯನ್ನು ಅರ್ಪಿಸಿ. ಪ್ರತಿದಿನ ಹೀಗೆ ಮಾಡಿದರೆ ಲಕ್ಷ್ಮೀ ದೇವಿಯ ಆಶೀರ್ವಾದದೊಂದಿಗೆ ನಿಮ್ಮ ಆರ್ಥಿಕ ಸಮಸ್ಯೆಗಳೆಲ್ಲವೂ ದೂರವಾಗುವುದು. ರಾಹುಕೇತು ದೋಷ ನಿವಾರಣೆಗೆ ಪ್ರತಿ ಶನಿವಾರ ಸ್ನಾನದ ನೀರಿನಲ್ಲಿ ಕರ್ಪೂರದ ಪುಡಿ ಹಾಕಿ ಸ್ನಾನ ಮಾಡಿ. ಜಾತಕ ದೋಷ ನಿವಾರಣೆಯಾಗುತ್ತದೆ. ಗಣೇಶನ ಆಶೀರ್ವಾದವನ್ನು ಪಡೆಯಬಯಸುವವರು ಪ್ರತಿ ಬುಧವಾರದಂದು ಓಂ ಗಂ ಗಣಪತಯೇ ನಮಃ ಎಂಬ ಮಂತ್ರವನ್ನು ಪಠಿಸಿ. ನಿಮ್ಮ ಜೀವನದಲ್ಲಿ ಗಣೇಶ ಆಶೀರ್ವಾದವು ಶಾಶ್ವತವಾಗಿರುತ್ತದೆ. ಗಣಪತಿಗೆ ಗರಿಕೆ ಎಂದರೆ ತುಂಬಾ ಇಷ್ಟ. ಹಾಗಾಗಿ ನೀವು ಸತತ 3 ಬುಧವಾರದಂದು ಗಣಪತಿಗೆ ಗರಿಕೆಯನ್ನು ಅರ್ಪಿಸಿದರೆ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಖಂಡಿತವಾಗಿಯೂ ನೆರವೇರುತ್ತವೆ. ಪ್ರತಿ ಶುಕ್ರವಾರ ಸ್ನಾನ ಮಾಡುವಾಗ 2 ತುಳಸಿ ಎಲೆಗಳನ್ನು ನೀರಿನಲ್ಲಿ ಹಾಕಿ ಸ್ನಾನ ಮಾಡಿ. ನಿಮ್ಮ ಜಾತಕದಲ್ಲಿನ ದೋಷಗಳು ನಿವಾರಣೆಯಾಗುತ್ತದೆ ಮತ್ತು ನಿಮ್ಮ ಜಾತಕದಲ್ಲಿ ಹಣದ ಸಾಲ ಕಡಿಮೆಯಾಗುತ್ತದೆ. ಹಣವು ನಿಮ್ಮ ಮನೆಗೆ ಬರುತ್ತಲೇ ಇರುತ್ತದೆ. ಹಾಗೆಯೇ ಪ್ರತಿ ಶುಕ್ರವಾರದಂದು 5 ಸುತ್ತು ತುಳಸಿ ಗಿಡವನ್ನು ಸುತ್ತಿದರೆ ಹಣದ ಸಮಸ್ಯೆ ಇರುವುದಿಲ್ಲ. ನಿಮ್ಮ ಮನೆಯಲ್ಲಿ ಕಪ್ಪು ಇರುವೆಗಳು ಇದ್ದಕ್ಕಿದ್ದಂತೆ ಕಾಣಿಸಿಕೊಂಡರೆ ಲಕ್ಷ್ಮೀ ದೇವಿಯು ನಿಮ್ಮ ಮನೆಗೆ ಪ್ರವೇಶಿಸುತ್ತಾಳೆ ಎಂದರೆ ನಿಮಗೆ ಹೆಚ್ಚು ಹಣ ಬರುತ್ತದೆ. ಆದ್ದರಿಂದ ನಿಮ್ಮ ಮನೆಯಲ್ಲಿ ಕಪ್ಪು ಇರುವೆಗಳನ್ನು ಕಂಡರೆ ತಕ್ಷಣ ಸ್ವಲ್ಪ ಸಕ್ಕರೆ ಸೇರಿಸಿ ಅದನ್ನು ಮಾಡುವುದು ಮನೆಗೆ ಹಣ ಬರಲು ಪ್ರಾರಂಭಿಸುತ್ತದೆ ಮತ್ತು ನಿಮ್ಮ ಅಂಗೈಯಲ್ಲಿ ನಿರಂತರವಾಗಿ ತುರಿಕೆ ಇದ್ದರೆ ಶೀಘ್ರದಲ್ಲೇ ಹಣ ಬರುತ್ತದೆ ಎಂಬುದರ ಸಂಕೇತವಾಗಿದೆ. ನೀಲಿ ಬಟ್ಟೆ ಮತ್ತು ಕಪ್ಪು ಬಟ್ಟೆಗಳನ್ನು ಭಾನುವಾರದಂದು ಯಾವುದೇ ಸಂದರ್ಭದಲ್ಲಿ ಧರಿಸಬಾರದು. ಈ ಬಣ್ಣಗಳು ಶನೀಶ್ವರನಿಗೆ ಸಂಬಂಧಿಸಿವೆ. ಭಾನುವಾರದಂದು ಈ ಬಣ್ಣಗಳನ್ನು ಧರಿಸುವುದರಿಂದ ದೋಷ ಉಂಟಾಗುತ್ತದೆ. ಪ್ರತಿ ಶನಿವಾರ ವೆಂಕಟೇಶ್ವರನಿಗೆ ಪೂಜೆ. ಶುಕ್ರವಾರದಂದು ಮನೆಯಲ್ಲಿ ಪೂಜೆ ಮಾಡಿ ಲಕ್ಷ್ಮೀ ದೇವಿಗೆ ಎಳ್ಳು ಬೆಲ್ಲವನ್ನು ನೈವೇದ್ಯವಾಗಿ ಅರ್ಪಿಸಿದರೆ ನಿಮ್ಮ ಎಲ್ಲ ಇಷ್ಟಾರ್ಥಗಳು ತಕ್ಷಣ ಈಡೇರುತ್ತವೆ. ನಂತರ ನೀವು ಇದನ್ನು ಪ್ರಸಾದವೆಂದು ಸ್ವೀಕರಿಸಬೇಕು. ಇದನ್ನು ಮಾಡುವುದರಿಂದ ಲಕ್ಷ್ಮೀ ದೇವಿಯು ಪ್ರಸನ್ನಳಾಗುತ್ತಾಳೆ ಮತ್ತು ತಾಯಿಯ ಕರುಣೆಯು ನಿಮ್ಮ ಮೇಲೆ ಇರುತ್ತದೆ. ಬೇಗ ಎದ್ದು ತಲೆ ಸ್ನಾನ ಮಾಡಿ ಮತ್ತು ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ. ಮಂತ್ರ ಆದಿತ್ಯ ನಮಃ ಪ್ರತಿ ಭಾನುವಾರ ಪಠಿಸಬೇಕು. ಹೀಗೆ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ನೀವು ಎತ್ತರಕ್ಕೆ ಏರುತ್ತೀರಿ. ದಿನ ರಾವಿ ಮರದ ಕೆಳಗೆ ದೀಪ ಹಚ್ಚಿದರೆ ಮನಸ್ಸು ಶಾಂತವಾಗಿರುತ್ತದೆ. ನಿಮ್ಮ ಮನೆಯ ಮುಖ್ಯ ಬಾಗಿಲಿನ ಮುಂದೆ ಉತ್ತರ ದಿಕ್ಕಿನಲ್ಲಿ ಸಮಸ್ಯೆಗಳು ಮತ್ತು ಹಣದಿಂದ ಪರಿಹಾರ ಗಿಡವನ್ನು ಬೆಳೆಸುವುದರಿಂದ ನಿಮ್ಮ ಮನೆಯ ಸಂಪತ್ತು ಹೆಚ್ಚುತ್ತದೆ ಮತ್ತು ನಕಾರಾತ್ಮಕ ಶಕ್ತಿ ನಿಮ್ಮ ಮನೆಗೆ ಬರುವುದಿಲ್ಲ. 2 ಲವಂಗವನ್ನು ಸಣ್ಣ ಕಾಗದದಲ್ಲಿ ಸುತ್ತಿ ಮತ್ತು ಅದನ್ನು ನಿಮ್ಮ ಪರ್ಸ್ನಲ್ಲಿ ಇಟ್ಟುಕೊಳ್ಳಿ. ಆದರೆ ನಿಮ್ಮ ಸಾಲವನ್ನು ತ್ವರಿತವಾಗಿ ತೊಡೆದುಹಾಕಲು ಈ ರೀತಿ ಮಾಡುವುದರಿಂದ ನಿಮಗೆ ಆರ್ಥಿಕವಾಗಿ ಸಹಾಯವಾಗುತ್ತದೆ. ಸಾಲದ ಸಮಸ್ಯೆಗಳು ಪರಿಹಾರವಾಗುತ್ತವೆ. ಮನೆಯಲ್ಲಿ ಪೂಜೆಯ ಸಮಯದಲ್ಲಿ ಶಿವನ ಚಿತ್ರಕ್ಕೆ ಹಳದಿ ಹೂಗಳನ್ನು ಅರ್ಪಿಸಿದರೆ ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತವೆ. ನೀವು ಮಾಡುವ ಪೂಜೆಗೆ ದುಪ್ಪಟ್ಟು ಪುಣ್ಯ ಸಿಗಬೇಕಾದರೆ ಅದು ಖಂಡಿತ ಈಡೇರುತ್ತದೆ. ನಿಮ್ಮ ಪೂಜಾ ಕೊಠಡಿಯಲ್ಲಿ ರಂಗೋಲಿ ಬಿಡಬೇಕು. ಹಾಗೆಯೇ ನಿಮ್ಮ ಪೂಜಾ ಕೋಣೆಯಲ್ಲಿ ದೇವರ ನಕ್ಷೆಗಳು ಪರಸ್ಪರ ಎದುರಾಗಿರಬಾರದು.
ಪ್ರತಿ ಶುಕ್ರವಾರ ನಿಮ್ಮ ಮನೆಯ ಬಾಗಿಲಿನ ಮೇಲೆ ಅರಿಶಿನದಿಂದ ಬರೆದರೆ ನೀವು ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಪಡೆಯುತ್ತೀರಿ. ವಿವಾಹಿತ ಮಹಿಳೆಯರು ದೀಪಾರಾಧನೆ ಮಾಡಬೇಕು. ಪ್ರತಿದಿನ ನಿಮ್ಮ ತಲೆ ತೊಳೆಯುವ ಅಗತ್ಯವಿಲ್ಲ. ಜನಸಾಮಾನ್ಯರು ಸ್ನಾನ ಮಾಡಿ ಹಣೆಗೆ ಕುಂಕುಮ ಇಟ್ಟು ಮನೆಯಲ್ಲಿ ಪೂಜೆ ಮಾಡಬಹುದು. ಮಹಿಳೆಯರ ಕುಂಕುಮದಲ್ಲಿ ಗಂಗಮ್ಮ ವಾಸವಿರುವುದರಿಂದ ಮನೆಯಲ್ಲಿ ಪೂಜೆ ಮಾಡುವಾಗ ಸ್ನಾನ ಮಾಡಬೇಕೆಂಬ ನಿಯಮವಿಲ್ಲ. ಸರಕಾರಿ ನೌಕರಿ ಬೇಕಾದರೆ ಊಟ ಹಾಕಿ ಪ್ರತಿ ಭಾನುವಾರ ಹಸುವಿಗೆ 1 ತುಂಡು ಬೆಲ್ಲವನ್ನು ನೀಡಿ. ಹೀಗೆ ಮಾಡಿದರೆ ನಿಮಗೆ ಶೀಘ್ರದಲ್ಲೇ ಸರ್ಕಾರಿ ಕೆಲಸ ಸಿಗುತ್ತದೆ. ಆರೋಗ್ಯ ಸಮಸ್ಯೆಗಳು, ಹಣದ ಸಮಸ್ಯೆಯಿಂದ ಬಳಲುತ್ತಿರುವವರು ನೀರಿಗೆ ಬೇವಿನ ಎಲೆಗಳನ್ನು ಹಾಕಿ ಆ ನೀರನ್ನು ನಿಮ್ಮ ಮನೆಯಲ್ಲೆಲ್ಲ ಚಿಮುಕಿಸಿ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಮಾತೆಯೇ ನಮಃ. ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಿ. ದೇವರು ನಿಮಗೂ ಒಳ್ಳೆಯದನ್ನೇ ಮಾಡುತ್ತಾನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಹಾಗೆಯೇ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಬೇಕೆಂದಿದ್ದರೆ ಚಂದಾದಾರರಾಗಿ ನಮ್ಮ ಚಾನೆಲ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ. ಧನ್ಯವಾದಗಳು.